ಜೈ ಶ್ರೀರಾಮ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆ ಆ್ಯಂಡ್ ಲೈಫ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ದೀಪಾವಳಿ ಹಬ್ಬ ಬಹಳ ಸಂಭ್ರಮದಿಂದ ಆಚರಿಸ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೀನಿ. ನಾವು ಕೂಡ ಬಹಳ ಮಸ್ತ್ ಸೂಪರ್ ಆಗಿ ಹಬ್ಬನ ಆಚರಿಸಿದ್ವಿ. ಈಗ ಫಸ್ಟ್ ದೀಪಾವಳಿ ಅಂದ್ರೆ ಏನಪ್ಪಾ ಅಂದ್ರೆ ದೀಪೋತ್ಸವ. ದೀಪಾವಳಿ ಅಂದ್ರೆ ದೀಪಗಳ ಹಬ್ಬ, ಬೆಳಕಿನ ಹಬ್ಬ ಅಂತ ಕೂಡ ನಾವು ಇದನ್ನ ಕರಿತೀವಿ. ಅಂದ್ರ ಅಂಧಕಾರದ ಮೇಲೆ ಬೆಳಕಿನ ಜಯ, ಅಜ್ಞಾನದ ಮೇಲೆ ಜ್ಞಾನದ ಜಯ ಅಂತ ಕೂಡ ಹೇಳ್ತೀವಿ. ಇದಕ್ಕ ದುಷ್ಟರ ಮೇಲೆ ಸತ್ಪ್ರವೃತ್ತಿಯ ಜಯದ ಸಂಕೇತವಾಗಿ ನಾವು ಈ ಹಬ್ಬವನ್ನ ಆಚರಿಸ್ತೀವಿ, ಸಂಭ್ರಮಾಚರಣೆ ಮಾಡ್ತೀವಿ ಈ ಹಬ್ಬನ. ಆಮೇಲೆ ಏನಂದ್ರ ಶ್ರೀರಾಮ್ ದೇವ್ರು ರಾವಣನ ಕೊಂದ ಮೇಲೆ ಏನು ವಾಪಸ್ ಅಯೋಧ್ಯೆಗೆ ಬಂದ್ರಲ್ಲ, ಅವಾಗ ಅಯೋಧ್ಯೆ ಜನ ಸಂಭ್ರಮದಿಂದ ಅವ್ರನ್ನ ಬರಮಾಡಿಕೊಂಡ್ರಿ. ಅವಾಗ ದೀಪಗಳನ್ನು ಹಚ್ಚೋದು, ಅವ್ರಿಗೆ ಹೂವಿನಿಂದ ಸ್ವಾಗತ ಮಾಡಿದ್ರು, ವಿವಿಧ ರೀತಿಯ ಹೊಸ ಹೊಸ ಬಟ್ಟೆಗಳನ್ನು ಹಾಕೊಂಡು ಬಹಳ ಚಂದ ಪಟಾಕ್ಷಿಗಳನ್ನ ಹಾರಿಸಿ ಅವ್ರನ್ನ ಬರಮಾಡಿಕೊಂಡ್ರಲ್ಲ, ಅದಕ್ಕ ನಾವು ದೀಪಾವಳಿ ಹಬ್ಬವನ್ನ ಈ ರೀತಿ ಆಚರಿಸ್ತೀವಿ. ಇನ್ನೊಂದೇನಂದ್ರ ವಿಷ್ಣುವಿನ ವಾಮನಾಥ ಅವರ ಅಂದ್ರ ಬಲಿ ಚಕ್ರವರ್ತಿ ಕಥೆ ಕೂಡ ಈ ದೀಪಾವಳಿ ಒಳಗ ಬರ್ತದ. ಅಂದ್ರ ಬಲಿಪಾಡ್ಯಮ ದಿವಸ ನಾವು ಈ ಹಬ್ಬನ ಮಾಡ್ತೀವಿ. ಮೊದಲೇ ದಿವಸ ನರಕ ಚತುರ್ದಶಿ ಮಾಡ್ತೀವಿ, ಆಮೇಲೆ ಅಮಾವಾಸ್ಯೆ ಮಾಡ್ತೀವಿ, ಆಮೇಲೆ ಬಲಿಪಾಡ್ಯಮಿ ಮಾಡ್ತೀವಿ. ಅದಾದ ಕೂಳೆ ಭಾವನ ಬಿದಿಗೆ ಅಕ್ಕಂತದಿಗೆ. ಒಟ್ಟು 5 ದಿವಸ ನಾವು ಹಬ್ಬದ ಸಂಭ್ರಮ ಜೋರಾಗಿರ್ತದ್ರಿ. ನರಕ ಚತುರ್ದಶಿ ನೋಡ್ರಿ, ಅವತ್ತಿನ ದಿವಸ ನಶೀಕ್ಲೆ ಅಂದ್ರ ನಕ್ಷತ್ರ ಇದ್ದಾಗ ಆರತಿ ಮಾಡ್ಕೊಳ್ಳೋದ್ರಿ. ನಾವ್ ಬ್ಯಾರೆ ಎಲ್ಲಾ ಹಬ್ಬದಾಗ ಏನ್ ಮಾಡ್ತೇವ್ರಿ, ಸ್ನಾನ ಆದ್ಮೇಲೆ ಅಥವಾ ಎರ್ಕೊಂಡ್ಮೇಲೆ ದೇವ್ರ ಪೂಜಾ ಮಾಡ್ಕೊಂಡು ಆಮೇಲೆ ಆರತಿ ಮಾಡ್ಕೊತಿರ್ತೀವಿ. ಆದ್ರ ದೀಪಾವಳಿ ಸ್ಪೆಷಲ್ ಏನಂದ್ರ ಮುಂಜಾನೆ ಎದ್ದು ನಕ್ಷತ್ರ ಇದ್ದಾಗೆ ಹೊಸ ಬಟ್ಟೆಗಳನ್ನ ಹಾಕೊಂಡು ಈ ರೀತಿ ಆರತಿ ಮಾಡಿಸ್ಕೊಂಡು ಎಣ್ಣೆ ಹಚ್ಕೊಂಡು ಆಮೇಲೆ ಅಭ್ಯಂಗ ಸ್ನಾನ ಮಾಡೋದು, ಆಮೇಲೆ ಎಲ್ಲಾ ಏನ ತಿನಿಸುಗಳನ್ನು ಮಾಡಿರ್ತೀವಲ್ಲ ಅದನ್ನ ತಿನ್ನೋದು. ಇದೊಂದು ಸ್ಪೆಷಲ್ ರೀ ನರಕ ಚತುರ್ದಶಿ. ನಿಮ್ಮ ಮನಿ ಒಳಗೆಲ್ಲ ಹೆಂಗ್ ಮಾಡ್ತೀರಿ, ನಿಮ್ದೆಲ್ಲ ಯಾವ ರೀತಿ ಪದ್ಧತಿ ಇರ್ತದ? ಇದೊಂದು ಸ್ಪೆಷಲ್ ಅನಿಸ್ತದ್ರಿ. ಯಾಕಂದ್ರ ಸ್ನಾನ ಮಾಡಿ ಆರತಿ ಮಾಡ್ಕೊಳ್ಳೋದೆಲ್ಲ ಇರ್ತದ, ಆದ್ರ ವರ್ಷಕ್ಕೊಮ್ಮೆ ಮಾತ್ರ ಈ ರೀತಿ ಮಾಡೋದು ನೋಡ್ರಿ. ನನ್ ಮಗ ಮತ್ ನಮ್ಮ ಮನೆಯವ್ರು ಸೇರಿ ನಮಗ ಆರತಿ ಮಾಡ್ಲಿಕತ್ತಾರ. ನಾವು ಆರತಿ ಹಾಡ್ರಿ ಅಂತ ಹೇಳಿಕತ್ತಿದ್ವಿ. ಈಗ ಆರತಿ ಆದ ಕೂಳೆ ಅಡಿಕೆ ಬೆಟ್ಟ ಮತ್ತ ₹1 ಕಾಯಿನ್ ಕೊಡ್ತೀವಿ ಅವ್ರಿಗ, ಅಂದ್ರ ಹಿಡ್ಕೊಳಿಕ್ಕಂತ. ಆಮೇಲೆ ಒಂದ್ ಬಂಗಾರದ ಉಂಗ್ರ ಅಥವಾ ಹಿಂಗೇನಾದ್ರೂ ಬೆಳ್ಳಿದ ಉಂಗ್ರ ಇರ್ತದಲ್ಲ, ಅದ್ರಲ್ಲೇ ಎಣ್ಣಿ ಹಚ್ಚಿ ಏರ್ಕೋಬೋದಿನ್ನ ಅಂತೇಳಿ ನಾವು ಹೇಳ್ತೀವಿ. ಈ ರೀತಿ ಮಾಡ್ಕೊಂಡು ಹೋಗೋದು ಇದನ್ನ. ಮುಂದೆ ನಾವು ನಮ್ಮ ಭಾವನ ಮನೆಗೆ ಹೋದ್ವಿರಿ. ಅಲ್ಲೂ ಕೂಡ ಸಂಭ್ರಮದಿಂದ ಆರತಿ ಮಾಡೋದು ಎಲ್ಲ ಆಯ್ತು. ಏನಿರ್ತದ್ರಿ ಹಬ್ಬ ಅಂದ್ರ ರಿಲೇಟಿವ್ಸು ಫ್ರೆಂಡ್ಸು ಎಲ್ಲಾರು ಸೇರ್ತಾರಲ್ಲ, ಅದೊಂದು ಖುಷಿನೇ ಬೇರೆ ಇರ್ತದ. ಆಮೇಲೆ ನೆಕ್ಸ್ಟ್ ಡೇ ಅಮಾವಾಸ್ಯೆ ದಿವಸ ಸಂಜೆ ಮುಂದ ಲಕ್ಷ್ಮೀ ಪೂಜಾ ಮಾಡಿದ್ದೆ ನಾನು. ನೋಡ್ರಿ, ದೀಪದ ಅಲಂಕಾರ. ದೀಪಾವಳಿ ಅಂದ್ರ ದೀಪದ ಹಬ್ಬ ಅಲ್ಲ, ದೀಪದ ಅಲಂಕಾರ ಬಹಳ ಚಂದ ಆಗಿತ್ರಿ. ನನ್ ಮಗಳು ಬಹಳ ಚಂದ ಡೆಕೋರೇಷನ್ ಮಾಡಿದ್ಲು. ಅಮಾವಾಸ್ಯೆ ದಿವಸ ನಾವು ಲಕ್ಷ್ಮೀ ಪೂಜಾ ಮಾಡಿದ್ವಿ. ಲಕ್ಷ್ಮೀ ದೇವಿನ ಬರಮಾಡ್ಕೊಳ್ಳೋದು, ಅವಳ ಪೂಜೆ ಮಾಡೋದು, ಪ್ರಸನ್ನವಾಗಿರ್ಬೇಕಿ ಅನ್ಕೊಂಡು ನೋಡ್ರಿ ಎಷ್ಟು ಚಂದ ಪೂಜೆ ಆಗ್ಯದ. ಅಲಂಕಾರ ಸಂಭ್ರಮ ರೀ. ಇದೆಲ್ಲ ಒಂದ್ 5 ದಿವಸದ ಹಬ್ಬ ಹೆಂಗ್ ಹೋಗ್ತದೋ ಗೊತ್ತಾಗಂಗಿಲ್ಲ, ಅಷ್ಟು ಖುಷಿಯಿಂದ ನಾವು ಎಲ್ಲಾನು ಆಚರಿಸ್ತೀವಿ. ನೀವು ಎಂದ ಪೂಜಾ ಮಾಡ್ತೀರಿ? ನಮ್ಮ ಮನೆ ಒಳಗ ಅಮಾವಾಸ್ಯೆ ದಿವಸ ಲಕ್ಷ್ಮೀ ಪೂಜಾ ಮಾಡೋದ್ ಇರ್ತದ್ರಿ. ಕೆಲವೊಬ್ರ ಮನೆ ಒಳಗ ಪಾಡ್ಯ ದಿವ್ಸ ಪೂಜಾ ಮಾಡ್ತಿರ್ತಾರ. ಅದಕ್ಕೆ ಕೇಳಿದೆ ನೀವ್ ಎಂದ ಮಾಡಿದ್ರಿ ಅಂತ. ನೀವ್ ಏನೇನು ತಿನಿಸುಗಳನ್ನ ಮಾಡಿದ್ರಿ, ಸ್ವೀಟ್ ಮಾಡಿದ್ರಿ? ನಾನ್ ಮೊದ್ಲ ನಿಮಗ ತೋರಿಸ್ಬಿಟ್ಟಿದ್ದೆ ಜಿಲೇಬಿ, ಆಮೇಲೆ ಜಾಮೂನ್ ಮಾಡಿದ್ದು ಆಮೇಲೆ ತೋರ್ಸಿದ್ನಲ್ಲ. ಆಮೇಲೂ ಕೂಡ ಮತ್ತೊಂದ್ 2-3 ಸ್ವೀಟ್ಗಳನ್ನ ಮಾಡೇನಿ. ಅದನ್ನು ಕೂಡ ಮುಂದೆ ನಾನ್ ನಿಮಗ ತೋರಿಸ್ತೀನಿ. ಎಲ್ಲ ಮುತ್ತೈದೆಯರನ್ನ ಕರೆದು ಉಡಿ ತುಂಬೋದು, ಅದು ಕೂಡ ಸಂಭ್ರಮದ ಕೆಲಸ. ನಾನು ನನ್ ಮಗಳು ಸೇರಿ ಆರತಿ ಮಾಡಿದ್ವಿ ರೀ. ಲಕ್ಷ್ಮೀ ಪೂಜಾ ಮಾಡಿ ಆರತಿ ಮಾಡಿದ್ವಿ. 3 ಸಂಜೆ ಮುಂದೆ ಪೂಜಾ ಮಾಡೋದು ಇರ್ತದ್ರಿ ಇದು ಲಕ್ಷ್ಮೀ ದೇವಿದು. ಆಮೇಲೆ ನನ್ ಫ್ರೆಂಡ್ಸ್ ಕರ್ದಿದ್ದೆ ರೀ, ಉಡಿ ತುಂಬಿಸ್ಕೊಂಡ್ ಹೋಗ್ ಬರ್ರಿ ಅಂತ ಹೇಳಿ. ಲಕ್ಷ್ಮೀ ಪೂಜಾ ಮಾಡಿರ್ತೀವಲ್ಲ ಅವತ್ತಿನ ದಿವಸ ಮುತ್ತೈದೆ ಕರೆದು ಉಡಿ ತುಂಬೋದು ಇರ್ತದ. ಹಂಗಾಗಿ ನನ್ನ 2 ಫ್ರೆಂಡ್ಸ್ ಇದ್ರ ಮನೆ ಹತ್ರನೇ, ಅವ್ರನ್ನ ಕರೆದಿದ್ದೆ. ಅವ್ರು ಬಂದ್ರ, ಉಡಿ ತುಂಬಿಸ್ಕೊಂಡ್ರ. ನಾವು ಬಹಳ ತನಕ ಮಾತಾಡಿದ್ವಿ. ಬಹಳ ಸಂಭ್ರಮದಿಂದ ದೀಪಾವಳಿ ಹಬ್ಬನ ಆಚರಿಸಿದ್ವಿ ನೋಡ್ರಿ. ನಾ ಮತ್ತ ಸೇವು ಮಾಡಿದೆ, ಆಮೇಲೆ ತೆಂಗಳ ಮಾಡಿದೆ, ಖಾರದ ಕಾಳು ಮಾಡಿದೆ, ಆಮೇಲೆ
ಸಿಹಿ ಶಂಕರಪಾಳೆ ಮಾಡಿದೆ ರೀ. ಫಸ್ಟ್ ನಿಮಗೆ ಏನೇನ್ ಮಾಡಿದ್ದೆ ನನ್ನ ತಿನಿಸುಗಳನ್ನ ತೋರಿಸ್ಬಿಟ್ಟಿದ್ದೆ. ಆಮೇಲೂ ಕೂಡ ಮತ್ತೆ ಇಷ್ಟು ಮಾಡಿದೆ. ಹಿಂಗೆ ಇರ್ತದ್ರಿ ದೀಪಾವಳಿ ಹಬ್ಬ ಅಂದ್ರೆ ಮೊದ್ಲು ಒಂದ್ ಸ್ವಲ್ಪ ಮಾಡ್ಬೇಕು, ನಡು ಕೂಡ ಬೇಕಾಗ್ತದಂತ ಅವಾಗೂ ಮಾಡ್ಬೇಕು. ಆಮೇಲೆ ಮಕ್ಕಳೆಲ್ಲ ಊರಿಗೆ ಹೋಗ್ತಾರಲ್ಲ, ವಾಪಸ್ ತಮ್ಮ ಊರಿಗೆ ಹೋಗೋ ಮುಂದೂ ಕೂಡ ವಿವಿಧ ರೀತಿಯ ತಿಂಡಿಗಳನ್ನು ಮಾಡಿಕೊಳ್ಳೋದು ಇದೇ ದೊಡ್ಡ ಸಂಭ್ರಮ ಆಗ್ತದ. ಮತ್ತೆ ನಾನು ನಿಮ್ಗೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ. ನಮಸ್ಕಾರ.